ಆ ಸಭೆಯಲ್ಲಿ ಈ ಸಮ್ಮೇಳನ ಮಂಗಳೂರಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಂಗಳೂರಿನ ಜನತೆಯ ಸಹಕಾರದೊಂದಿಗೆ ಇವತ್ತಿದ್ದು ನಡೆದಿದೆ. ನಮ್ಮ ಸೋಮಶೇಖರ್ ಅವರು ಅವತ್ತೇ ಹೇಳಿಕೊಂಡಿದ್ದರು, ಸಮ್ಮೇಳನದ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗ್ತೇನೆ, ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಕೂಡ ನಾನು ನಾಮಿನೇಷನ್ ಹಾಕ್ತೇನೆ ಅಂತೇಳಿ ಅವರು ಹೇಳ್ಕೊಂಡಿದ್ದರು. ಇವತ್ತು ನೋಡಿ ಅದು ಸತ್ಯವಾಗಿದೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆ ಒಂದು ತೀಕ್ಷ್ಣವಾದ ಒಂದು ಕನ್ನಡದ ಒಂದು ಮುಂದಾಳುತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅವರ ಶುಭ ಕೋರ್ತೇವೆ. ಅವರಿಗೆ ಎಲ್ಲ ಸಹಕಾರ ನೀಡಿ ಸರಿಯಾದ ಅಧ್ಯಕ್ಷ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಿಗ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಸಂತೋಷ ನಮಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದೊಂದಿಗೆ ನಮ್ಮ ಮಿತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅವರು ಕೂಡ ಅವರಿಗೆ ಸಹಕಾರ ನೀಡಿದ್ದಾರೆ. ಕಾಸರಗೋಡಿನ ನಮ್ಮ ಕನ್ನಡಿಗರು ಇಲ್ಲಿ ಶಿವರಾಮ್ ಕಾಸರಗೋಡು ಹಾಗೂ ತಂಡ ಇದೆ. ನಾವು ಕೂಡ ನಮ್ಮ ಎಲ್ಲ ಓಟುಗಳನ್ನು ಅವರಿಗೆ ನೀಡುವಲ್ಲಿ ನಾವು ಅದಕ್ಕೆ ಸಂತೋಷದಲ್ಲಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇವೆ. ಕರ್ನಾಟಕದ ನಿಜವಾದ ಮುಂದಿನ ಅಧ್ಯಕ್ಷರು ಅವರು ಸರಿಯಾದ ಅಧ್ಯಕ್ಷರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ. ಯಾಕಂದರೆ ಅವರು ಆಡಿದ ಮಾತುಗಳು ಅಷ್ಟೊಂದು ಪ್ರಬಲವಾದ ಸಾಹಿತ್ಯದ ಆಳ ಉಂಟು, ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಉಂಟು. ಸುಮ್ಮನೆ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕಾಟಾಚಾರ ಮಾಡುವಂತಹ ಒಂದು ವ್ಯಕ್ತಿಯಲ್ಲ ಅವರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದಾಳುತ್ವದಲ್ಲಿ ಅದನ್ನು ನಡೆಸಿಕೊಡುವಂತಹ ಒಂದು ಒಳ್ಳೆಯ ಒಂದು ಮನೋಭಾವ ಇರುವ ಒಂದು ವ್ಯಕ್ತಿ. ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ, ಸರ್ಕಾರದ ಕಾರ್ಯದರ್ಶಿಯಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಜುನಾಥ್ ಸಾಗರ್ ಅವರು, ಅವರ ಮಿತ್ರ ನಮ್ಮ ಮಿತ್ರ ಶಿವರಾಜ್ ಅವರು ಈ ಸಮ್ಮೇಳನಕ್ಕೆ ಸುಮಾರು ದಿವಸಗಳಿಂದ ಪ್ರಯತ್ನಪಟ್ಟು ಇವತ್ತು ಆದಿವಾಸಿ ಸಮ್ಮೇಳನ ಸಂಘಟನೆ ಮಾಡುವಂಥದ್ದು ಅಷ್ಟು ಚಿಕ್ಕ ವಿಚಾರ ಅಲ್ಲ. ಇಡೀ ನಮ್ಮ ಭಾರತದಾದ್ಯಂತ ಅಲ್ಲದೆ ವಿದೇಶಗಳಿಂದ ಕೂಡ ಇವತ್ತಿಲ್ಲಿ ಪ್ರತ್ಯೇಕವಾಗಿ ಇವರು ಅತಿಥಿಗಳು ಬಂದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಸನ್ಮಾನ ಸಮಾರಂಭವನ್ನು ಕೂಡ ಅವರು ನಡೆಸಿಕೊಟ್ಟಿದ್ದಾರೆ. ನಿಜವಾಗಿಯೂ ಮಂಜುನಾಥ್ ಸಾಗರ್ ಅವರು ಸಾಗರೋತ್ತರ ಒಂದು ಪ್ರಶಸ್ತಿಗೆ ಭಾಜಕರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಸಾಗರೋತ್ತರ ಅಂದರೆ ಅವರು ನಮ್ಮ ಮಂಗಳೂರಿನಲ್ಲಿ ಇದ್ದರೂ ಕೂಡ ಅವರ ಕಾರ್ಯ ಚಟುವಟಿಕೆಗಳು ಕನ್ನಡದ ಆ ಒಂದು ಕಾರ್ಯಕ್ರಮಗಳನ್ನು ಇಡೀ ಜಗತ್ತಿನಲ್ಲೇ ಮಾಡಿದ ಏಕೈಕ ವ್ಯಕ್ತಿ. ಅವರಿಗೆ ಬೆಳಗಿನ ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಒಂದು ಠರಾವನ್ನು ಕೂಡ ಅಲ್ಲಿ ನಮ್ಮ ಮಾನ್ಯ MLAಗಳ ಮುಂಭಾಗದಲ್ಲಿ ನಾವು ಹೇಳಿದ್ದೇವೆ. ಇದು ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಮುಂದಿನ ಇದರಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ ಒಂದು ವ್ಯಕ್ತಿ ನಮ್ಮ ಮಂಗಳೂರಿಗೆ ಒಂದು ಅಭಿಮಾನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಮ್ಮೇಳನಕ್ಕೆ ಭಾಗಿಯಾದ ಎಲ್ಲ ಅತಿಥಿಗಳು, ಅದೇ ಥರ ನಮ್ಮ ಗೌರವ ಅಧ್ಯಕ್ಷರು ಸಮ್ಮೇಳನಾಧ್ಯಕ್ಷರುಗಳಿಗೆ ಹಾಗೂ ನಮ್ಮ ಶ್ರೀಮತಿ ಪುಸ್ತಕವನ್ನು ಈಗಾಗಲೇ ಮಧುರಮೂರ್ತಿ ಅವರು ಕೂಡ ಇದೊಂದು ವಿಶೇಷ ಏನಂದರೆ ಈ ಸಮ್ಮೇಳನದಲ್ಲಿ ಇಂಥ ಒಂದು ಪುಸ್ತಕ ಬಿಡುಗಡೆ ಆದ್ದು. ನಾರ್ಮಲಿ ಎಲ್ಲ ಸಮ್ಮೇಳನಗಳಾಗ್ತದೆ ಮುಗಿತದೆ, ಅದರಲ್ಲಿ ಠರಾವುಗಳಿಲ್ಲ. ಆದರೆ ಒಂದು ನಿಜವಾದ ಒಂದು ದಾಖಲೆ ಈ ಸಮ್ಮೇಳನದಲ್ಲಿ ಅವರ ಪುಸ್ತಕ ಬಿಡುಗಡೆ ಆಗಿದೆ. ಅದು ಕೂಡ ಈ ಸಂದರ್ಭ ಅವರಿಗೂ ಅಭಿನಂದನೆ ಮಾಡ್ತಾ ಮಂಜುನಾಥ್ ಸಾಗರ್ ಹಾಗೂ ಶಿವರಾಜ್ ಅಲ್ಲದೆ ಎಲ್ಲ ಸಭಿಕರಿಗೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಇದೇ ರೀತಿ ಮಂಜುನಾಥ್ ಸಾಗರಿಗೆ ಎಲ್ಲ ಶಕ್ತಿಯನ್ನು ನಾವು ಕೊಡಬೇಕು, ಅವರೊಂದಿಗೆ ಇರಬೇಕು, ಇಡೀ ವಿಶ್ವದಲ್ಲಿ ಅವರ ಸಮ್ಮೇಳನ ನಡೀಲಿ ಅಂತ ಹೇಳಿ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಪಡಿಸ್ತೇನೆ. ನಮಸ್ಕಾರ.